ಟಿವಿಗೆ ಸ್ವಾಗತ. ನಾನು ಮಂಜುನಾಥ್. ಇದೀಗ ಮುಖ್ಯಾಂಶಗಳು. ತುಮಕೂರು ವಿವಿಯಲ್ಲಿ ಇಂಪ್ರೆಷನ್ 2024 ಜುಲೈ 19 ಮತ್ತು 20ರಂದು ಆಯೋಜಿಸಲಾಗಿದೆ. ಆನ್ಲೈನ್ನಲ್ಲಿ ಲೈಂಗಿಕ ದೌರ್ಜನ್ಯ ಪೋಕ್ಸೋ ಕಾಯ್ದೆಯಡಿ ತಡೆಗಟ್ಟುವಿಕೆ ಕುರಿತ ವಿಶೇಷ ಉಪನ್ಯಾಸ. ತುಮಕೂರು ವಿವಿಯಲ್ಲಿ ಆಯೋಜಿಸಲಾಗಿದ್ದ ಐಸಿರಿ 2024 ರಾಜ್ಯ ಮಟ್ಟದ ವಿದ್ಯಾರ್ಥಿಗಳ ಸಮ್ಮೇಳನ. ಮಾಧ್ಯಮಗಳಿಂದ ಸಾಮಾಜಿಕ ಪರಿವರ್ತನೆ ಹೇಗೆ ಸಾಧ್ಯ ಎಂಬ ವಿಷಯದ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ರವಿ ಡಿ ಚೆನ್ನಣ್ಣ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ಇದೀಗ ವಾರ್ತೆಗಳ ವಿವರ. ಇಂಪ್ರೆಷನ್ 2024 ಜುಲೈ 19 ಮತ್ತು 20ರಂದು ಆಯೋಜಿಸಲಾಗಿದ್ದು, ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಹಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ತುಮಕೂರು ವಿಶ್ವವಿದ್ಯಾನಿಲಯ ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗವು ಇಂಡಿಯನ್ ಕಮ್ಯುನಿಕೇಷನ್ ಕಾಂಗ್ರೆಸ್ ಹಾಗೂ ಕರ್ನಾಟಕ ರಾಜ್ಯ ಪತ್ರಿಕೋದ್ಯಮ ಮತ್ತು ಸಂವಹನ ಅಧ್ಯಾಪಕರ ಸಂಘದ ಸಹಯೋಗದಲ್ಲಿ ICSSR ಪ್ರಾಯೋಜಿತ ವಿಕಸಿತ್ ಭಾರತ್ ಅಟ್ 2047 ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಂಡ್ ಮೀಡಿಯಾ ಕನ್ವರ್ಜೆನ್ಸ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಕುರಿತ 2 ದಿನಗಳ ರಾಷ್ಟ್ರೀಯ ಸಮ್ಮೇಳನ ಹಾಗೂ ರಾಜ್ಯ ಮಟ್ಟದ ಮಾಧ್ಯಮ ಉತ್ಸವವನ್ನು ಜುಲೈ 19 ಮತ್ತು 20ರಂದು ಆಯೋಜಿಸಿದ್ದು, ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಹಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಈ ಸಮ್ಮೇಳನದಲ್ಲಿ ದೇಶದ ವಿವಿಧ ಭಾಗಗಳಿಂದ ಸಂಶೋಧಕರು ಹಾಗೂ ಪ್ರಾಧ್ಯಾಪಕರು ಭಾಗವಹಿಸಿ ಪ್ರಬಂಧ ಮಂಡಿಸಲಿದ್ದಾರೆ. ಮಾಧ್ಯಮ ಹಬ್ಬವು ಕರ್ನಾಟಕದ ಸ್ನಾತಕ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿದೆ. ಆನ್ಲೈನ್ನಲ್ಲಿ ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗುತ್ತಿರುವ ಈ ಸಮಯದಲ್ಲಿ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಆನ್ಲೈನ್ನಲ್ಲಿ ಲೈಂಗಿಕ ದೌರ್ಜನ್ಯ ಪೋಕ್ಸೋ ಕಾಯ್ದೆಯಡಿ ತಡೆಗಟ್ಟುವಿಕೆ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಇತ್ತೀಚೆಗೆ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. It not only dispels the darkness but also illuminates our souls. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸಹಯೋಗದಲ್ಲಿ ಆಯೋಜಿಸಿದ್ದ ಆನ್ಲೈನ್ನಲ್ಲಿ ಲೈಂಗಿಕ ದೌರ್ಜನ್ಯ ಪೋಕ್ಸೋ ಕಾಯ್ದೆಯಡಿ ತಡೆಗಟ್ಟುವಿಕೆ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ನೂರುನ್ನಿಸಾ ಮಾತನಾಡಿ, ಅಪ್ರಾಪ್ತ ವಯಸ್ಕ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಜಿಲ್ಲೆಯ 125 ಮಂದಿ ಜೈಲು ಪಾಲಾಗಿದ್ದಾರೆ. ಪೋಕ್ಸೋ ಕಾಯ್ದೆಯಡಿ ಅನೇಕ ಮಂದಿ ಇಂದು ಜಿಲ್ಲಾ ಕಾರಾಗೃಹದಲ್ಲಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪರಿಚಿತರಿಂದ ವಿಡಿಯೋ ಕರೆ ಸ್ವೀಕರಿಸುವಾಗ ಎಚ್ಚರವಿರಲಿ. ಸಾಮಾಜಿಕ ಜಾಲತಾಣದಲ್ಲಿರುವ ಫೋಟೋ ಬಳಸಿಕೊಂಡು ಡೀಪ್ ಫೇಕ್ ತಂತ್ರಜ್ಞಾನ ಬಳಸಿ ಅಶ್ಲೀಲ ಚಿತ್ರ ವಿಡಿಯೋಗಳಿಗೆ ಬಳಸಬಹುದು. ಇವೆಲ್ಲವೂ ಸಮಾಜದ ದುರಂತಗಳಾಗಿರುವುದರಿಂದ ಜಾಗರೂಕರಾಗಿರಿ ಎಂದರು. ಸೋಷಿಯಲ್ ಮೀಡಿಯಾ ಏನಿದೆ, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಆದಷ್ಟು ಬಳಸೋದು ಕಮ್ಮಿ ಮಾಡಿ. ಎಸ್ಪೆಷಲಿ ಗರ್ಲ್ಸಿಗೆ ಹೇಳ್ತಾ ಇರೋದು ನಾನು. ಯಾಕಂದ್ರೆ ಇವತ್ತು ಕೋರ್ಟಲ್ಲಿ ನಿನ್ನೆ ಮೇಡಮ್ ಬಂದು ಕೂತಿದ್ರು, ನೂರ್ ಮೇಡಮ್ ಬಂದಿದ್ರ ಆಫೀಸಿಗೆ ಬಂದಿದ್ರು. ಲೇಡೀಸ್ ಎಲ್ಲ ಪ್ರತಿದಿನ ಬರ್ತಾರೆ. ಹೆಚ್ಚಿನ ಅನ್ಫಾರ್ಚುನೇಟ್ಲಿ ಹೇಳೋದು ಏನೇನಿಲ್ಲ, ಅಲ್ಲಿ ಯಾರು ನನ್ನ ಮುಂದೆ ಬರೋದಿಂತ ಆನ್ಲೈನ್ ಅಬ್ಯೂಸ್ ಏನೇನಾಯ್ತು ಅಂತ ಯಾರು ಹಳ್ಳಿ ಹುಡುಗಿಯರು ಅನ್ಎಜುಕೇಟೆಡ್ ಬರಲ್ಲ. ನಿಮ್ಮಂತ ಡಬಲ್ ಗ್ರಾಜುಯೇಟ್ ಕಲ್ತವರು ಅರ್ನಿಂಗ್ ಲೇಡೀಸ್ ಇಂಥವರೇ ಬರೋದು. ನಮ್ಗೆ ಹೀಗಾಯಿತು, ಈ ಅಬ್ಯೂಸ್ ಆಗ್ತಿದೆ, ಹಾಗಾಗ್ತಿದೆ, ಹೀಗಾಗ್ತಿದೆ ಅಂತ. ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಮಾತನಾಡಿ, ನಾಗರಿಕತೆ ಬೆಳೆದಂತೆ ವಿದ್ಯಾವಂತರ ಸಂಖ್ಯೆ ಹೆಚ್ಚಿದಂತೆ ತಂತ್ರಜ್ಞಾನ ಆವಿಷ್ಕಾರಗಳಲ್ಲಿ ದೇಶ ಮುಂದುವರೆದಂತೆ ಅಪರಾಧಗಳ ಸಂಖ್ಯೆಯು ಹೆಚ್ಚುತ್ತಲೇ ಇವೆ. ಮಾನಸಿಕವಾಗಿ ವಿದ್ಯಾವಂತರಾದಲ್ಲಿ ಕಾನೂನಿನ ಮೇಲೆ ಗೌರವವಿದ್ದಲ್ಲಿ ಅಪರಾಧಗಳು ನಡೆಯುವುದಿಲ್ಲ. ಅಭಿವೃದ್ಧಿಗಾಗಿ ವ್ಯಯಿಸುವ ಹಣವನ್ನು ಅಪರಾಧಗಳನ್ನು ತಡೆಗಟ್ಟಲು ಬಳಸುತ್ತಿರುವುದು ವಿಷಾದನೀಯ ಎಂದರು. Education and literacy is different from the practicing all these things. Mentally you should be educated rather than the qualifying the degrees. Mentally you should be educated and you have develop the culture. And nowhere is mentioned that which is a discipline. Discipline you should incur yourself, which is a good practice. It may be inherited by the parents, it may be inherited by the society. So all the youth, especially younger generation, which is comprising of 40-45% in the overall population in the country, younger generation should inculcate good habits and prevent all such things happening, bad events in the society. ಕಾರ್ಯಕ್ರಮದಲ್ಲಿ ವಿವಿ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಪ್ರಸನ್ನಕುಮಾರ್ ಕೆ, ಪ್ರೊಫೆಸರ್ ನೂರ್ ಅಫ್ಜಾ, ಪ್ರೊಫೆಸರ್ ಬಿ ಕರಿಯಣ್ಣ, ಪ್ರೊಫೆಸರ್ ಮುನ್ಸಿಂದರ್ ಕೌರ್, ಪ್ರೊಫೆಸರ್ ಎ ಮೋಹನ್ ರಾಮ್, ಡಾಕ್ಟರ್ ಸುನೀತಾ ವಿ ಗಾಣಿಗೇರ್ ಉಪಸ್ಥಿತರಿದ್ದರು.
ತುಮಕೂರು ವಿವಿಯ ಎಂಕಾಂ ಐಎಸ್ ವಿಭಾಗದಿಂದ ಆಯೋಜಿಸಲಾಗಿದ್ದ ಐಸಿರಿ 2024 ಅದ್ದೂರಿ ಸಮ್ಮೇಳನಕ್ಕೆ ಸಾಕ್ಷಿಯಾದ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ನಿರುದ್ಯೋಗ ಸಮಸ್ಯೆಗೆ ಪರಿಹಾರವಾಗಿ ಅನೇಕ ಉಪಕ್ರಮಗಳಿಗೆ ಕಾರಣವಾದ ಕಾರ್ಯಕ್ರಮದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ತುಮಕೂರು ವಿವಿಯ ಸ್ನಾತಕೋತ್ತರ ವಾಣಿಜ್ಯಶಾಸ್ತ್ರ ಅಧ್ಯಯನ ಮತ್ತು ಮಾಹಿತಿ ವ್ಯವಸ್ಥೆ ಅಧ್ಯಯನ ವಿಭಾಗವು ಐಸಿರಿ 2024 ರಾಜ್ಯ ಮಟ್ಟದ ವಿದ್ಯಾರ್ಥಿಗಳ ಸಮ್ಮೇಳನ ಮತ್ತು ವಿಶ್ವವಿದ್ಯಾನಿಲಯ ಮಟ್ಟದ ಸ್ಪರ್ಧಾಕೂಟವನ್ನು ತುಮಕೂರಿನ ಉದ್ಯಮಿಗಳಾದ ಡಾಕ್ಟರ್ RL ರಮೇಶ್ ಬಾಬು ಉದ್ಘಾಟಿಸಿ ಮಾತನಾಡಿದರು. ವಿದ್ಯೆ ಸಮಾಜದಲ್ಲಿ ನಮ್ಮನ್ನು ಉನ್ನತ ಸ್ಥಾನಕ್ಕೇರಿಸುತ್ತದೆ. ಅಡ್ಡ ದಾರಿಯಲ್ಲಿ ಹಣ ಸಂಪಾದಿಸಿ ಭವ್ಯ ಬಂಗಲೆ ನಿರ್ಮಿಸಿ ಜಗತ್ತಿನ ಧರ್ಮಕರ್ಮಗಳನ್ನು ಲೆಕ್ಕಿಸದೆ ಸಾಗುತ್ತಿದ್ದೇವೆ. ಸ್ವಾರ್ಥ ತುಂಬಿದ ಸಮಾಜದಲ್ಲಿ ನಾವೆಲ್ಲರೂ ಬಾಳುತ್ತಿದ್ದೇವೆ. ನಾವು ಮಾಡುವ ಸೇವೆಯಷ್ಟೇ ನಮ್ಮನ್ನು ಹಗಲಿರುಳು ಕಾಪಾಡುತ್ತದೆ ಎಂದರು. ನೀವು ಕೊನೆ ತನಕನೂ ಸಹ ನೀವು ಸೇವೆಯನ್ನ ಕೆಲಸವನ್ನ ನೀವು ಮಾಡಿದಾಗ ಮಾತ್ರ ನೀವೆಲ್ಲರೂ ಸಹ ಸೇರಿ ಇಷ್ಟು ಅದ್ಭುತವಾದಂತಹ ಈ ಒಂದು ಕಾರ್ಯಕ್ರಮ ಮಾಡಿದಕ್ಕೆ ಸಾರ್ಥಕ ಆಗ್ತದೆ. ವಿವಿ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಮಾತನಾಡಿ, ಪ್ರಾಯೋಗಿಕವಾಗಿ ಕಲಿತಾಗ ಯಾವುದೇ ವಿಷಯದಲ್ಲಿ ಪರಿಣಿತಿ ಹೊಂದಬಹುದು. ಸಕಾರಾತ್ಮಕ ಆಲೋಚನೆಗಳು ನಮ್ಮನ್ನು ಉನ್ನತ ಮಟ್ಟಕ್ಕೇರಿಸುತ್ತವೆ. ನಮ್ಮ ಹೆಚ್ಚುವರಿ ದುಡಿಮೆಯನ್ನು ದೇಶದ ಅಭಿವೃದ್ಧಿಗಾಗಿ ಬಳಸುವ ಮನೋಧರ್ಮ ನಮ್ಮದಾಗಲಿ. ನಿಸ್ವಾರ್ಥ ಸೇವೆಯಿಂದ ಯಶಸ್ಸನ್ನು ಕಾಣಬಹುದು ಎಂದರು. ಕಾರ್ಯಕ್ರಮದಲ್ಲಿ ವಿವಿ ಹಣಕಾಸು ಅಧಿಕಾರಿ ಪ್ರೊಫೆಸರ್ ಪಿ ಪರಮಶಿವಯ್ಯ, ಸ್ನಾತಕೋತ್ತರ ವಾಣಿಜ್ಯಶಾಸ್ತ್ರ ಅಧ್ಯಯನ ವಿಭಾಗದ ಅಧ್ಯಕ್ಷ ಪ್ರೊಫೆಸರ್ ಬಿ ಶೇಖರ್, ಮಾಹಿತಿ ವ್ಯವಸ್ಥೆ ಅಧ್ಯಯನ ವಿಭಾಗದ ಸಂಯೋಜಕ ಡಾಕ್ಟರ್ ದೇವರಾಜಪ್ಪ, ಆಂತರಿಕ ಗುಣಮಟ್ಟ ಭರವಸೆ ಕೋಶದ ನಿರ್ದೇಶಕ ಪ್ರೊಫೆಸರ್ ಬಿ ರಮೇಶ್, ಉಪನ್ಯಾಸಕ ಗೋಪಾಲ್ ಉಪಸ್ಥಿತರಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗ ಮಾಧ್ಯಮಗಳಿಂದ ಸಾಮಾಜಿಕ ಪರಿವರ್ತನೆ ಹೇಗೆ ಸಾಧ್ಯ ಎಂಬ ವಿಷಯದ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಆಶಯದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಸದಸ್ಯ ಉಗಮ ಶ್ರೀನಿವಾಸ್, ಸಾಮಾಜಿಕ ಕಳಕಳಿ ಇರುವ ಸುದ್ದಿಗಳನ್ನು ಬದಿಗೊತ್ತಿ ರಂಜನೀಯ ಸುದ್ದಿಗಳನ್ನು ಮಾಧ್ಯಮಗಳು ಪ್ರಸಾರ ಮಾಡುತ್ತಿರುವುದರಿಂದ ಪತ್ರಿಕೋದ್ಯಮದ ನೈತಿಕತೆ ಎತ್ತ ಸಾಗುತ್ತಿದೆ ಎಂದು ಪತ್ರಕರ್ತರೇ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಸಮಾಜಮುಖಿ ಪತ್ರಿಕೆಗಳು ಜನಮಾನಸದಲ್ಲಿ ಕೊನೆಯವರೆಗೂ ಉಳಿಯುತ್ತವೆ. ಕೇವಲ ರಂಜನೀಯ ಸುದ್ದಿಗಳಿಗೆ ಮಹತ್ವ ಕೊಡುವ ಮಾಧ್ಯಮಗಳು ಆ ಸಮಯಕ್ಕಷ್ಟೇ ಸೀಮಿತವಾಗಿ ನಂತರ ಕಣ್ಮರೆಯಾಗುತ್ತವೆ. ಪುಟ ತುಂಬಿಸಲು ಸುದ್ದಿ ಮಾಡುವ, ಸ್ಲ್ಯಾಟ್ ಪೂರ್ಣಗೊಳಿಸಲು ಸುದ್ದಿ ಬಿತ್ತರಿಸುವ ಯಾವುದೇ ಮಾಧ್ಯಮಗಳಿಗೂ ಭವಿಷ್ಯವಿಲ್ಲ ಎಂದರು. ಅಲ್ಲೋಗಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಆಗುತ್ತದು ನೀವು ಆ ತರದ ಹುಡುಕುವಂತಹ ಪ್ರಕ್ರಿಯೆಯನ್ನು ನೀವು ಮಾಡದಲ್ಲೇ ಇದ್ರೆ ನಾವು ಸಾಮಾಜಿಕ ಬದಲಾವಣೆ ಖಂಡಿತ ಸಾಧ್ಯ ಇದೆ. ನಾನು ಹೇಳಿದ್ನಲ್ಲ, ದೊಡ್ಡ ಪತ್ರಿಕೆಗಳಿಂದ ದೊಡ್ಡ ದೊಡ್ಡ ಪತ್ರಕರ್ತರಿಂದ ಆಗುತ್ತೆ ಅಂತ ಅಲ್ವೇ ಇಲ್ಲ. ಒಬ್ಬ ಸೂಕ್ಷ್ಮವಾಗಿರ್ಬೇಕು, ಮತ್ತೆ ಅವನಿಗೆ ನೋಡೋದು, ಆ ಸುದ್ದಿ ನಿಮ್ ಕಣ್ಮುಂದೆನೆ ಬಿದ್ದಿರುತ್ತೆ, ಆ ಸುದ್ದಿಯನ್ನ ನೋಡುವುದು ಮತ್ತೆ ಅದು ಇಕ್ಕುವುದಿದೆಯಲ್ಲ, ಅದು ಬಹಳ ಪರಿಣಾಮಕಾರಿಯಾಗುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಲಾ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಬಿ ಕರಿಯಣ್ಣ ಮಾತನಾಡಿ, ಪತ್ರಕರ್ತನಾದವನು ಅಧ್ಯಯನಶೀಲನಾಗಬೇಕು, ಇತಿಹಾಸ ಮತ್ತು ಪ್ರಚಲಿತ ವಿದ್ಯಮಾನಗಳ ಜ್ಞಾನವಿರಬೇಕು, ಗ್ರಂಥಾಲಯವನ್ನು ಬಳಸಿಕೊಳ್ಳಬೇಕು, ವಿಷಯ ಪರಿಣಿತಿ ಹೊಂದಲು ಶಿಸ್ತು ಪಾಲಿಸಬೇಕು ಎಂದು ತಿಳಿಸಿದರು. ನಿಜವಾದಂಥ ಒಬ್ಬ ಪತ್ರಕರ್ತನಿಗೆ, ಬರಹಗಾರನಿಗೆ ಸಾಕಷ್ಟು ತಲ್ಲಣಗಳಿರ್ತವೆ. ಒಂದು ಲೇಖನ ಹೊರಗಡೆ ಬಂದಾಗ ಜನ ಅದನ್ನ ಯಾಕೆ ಸ್ವೀಕರಿಸ್ತಾರೆ, ಏನು ಪರಿಣಾಮ ಆಗುತ್ತೆ ಅನ್ನೋ ಆತಂಕದ ದಿನನಿತ್ಯ ಅವನಿದ್ದೆ ರಾತ್ರಿಯನ್ನ ಕಳೀತಿರ್ತಾರೆ. ಒಳ್ಳೆ ಲೇಖನ ಬರೆದಾಗ ಜನಸಮ್ಮತವಾದಂಥ, ಸಮಾಜ ಸಮ್ಮತವಾದಂಥ, ವಿದ್ವತ್ಪೂರ್ಣವಾದಂಥ ಲೇಖನಗಳು ಬಂದಾಗ ಅವನ ಸಮಾಜ ಅವನನ್ನು ಏನು ಗೌರವಿಸುತ್ತೆ ಮಾಡ್ತಾರೆ. ಅದಕ್ಕೆ ಪತ್ರಕರ್ತ ಒಬ್ಬ ಸಮಾಜಕ್ಕೆ ತಾಯಿ ಇದ್ದಂಗೆ ಇರಬೇಕು ಅನ್ನೋದು ಕೂಡ ಮಾಡೋದು. ಎಲ್ಲರೂ ಮೆಚ್ಚುವ ಪತ್ರಕರ್ತ ವಸ್ತುನಿಷ್ಠವಾಗಿರ್ಬೇಕು. ವಿವಿ ಕಲಾ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಸಿಬಂತಿ ಪದ್ಮನಾಭ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಹಾಗೂ ಉಪನ್ಯಾಸ ವಿಷಯದ ಕುರಿತು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳು ವಿಷಯ ಮಂಡನೆ ಮಾಡಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಹರೀಶ್ ಕುಮಾರ್, ಮನೋಜಕುಮಾರಿ, ಕಮಲಮ್ಮ ಉಪಸ್ಥಿತರಿದ್ದರು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಇತ್ತೀಚೆಗೆ ತುಮಕೂರು ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನ ವತಿಯಿಂದ ಆಯೋಜಿಸಲಾಗಿತ್ತು.
ಸರ್ವೇಶ್ವರ್ ಅವರು. ವಿಶ್ವವಿದ್ಯಾನಿಲಯ ಕಲಾ ಕಾಲೇಜಿನ ವತಿಯಿಂದ ಆಯೋಜಿಸಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ವಿಭಾಗದ ಪೊಲೀಸ್ ಉಪಮಹಾನಿರೀಕ್ಷಕರಾದ ರವಿ ಡಿ ಚೆನ್ನಣ್ಣನವರ್ ಉದ್ಘಾಟಿಸಿ ಮಾತನಾಡಿ, ಕೆಲಸ ಮಾಡುವಲ್ಲಿ ನಮ್ಮ ಸ್ಥಾನ ಮುಖ್ಯವಲ್ಲವೆಂದು ಹಾಗೂ ಶಾಶ್ವತವಲ್ಲವೆಂದು ಭಾವಿಸಬೇಕು. IAS ಮತ್ತು IPS ಅಧಿಕಾರಿಗಳಿಂದ ಬಗೆಹರಿಸಲಾಗದ ಎಷ್ಟೋ ಪ್ರಕರಣಗಳನ್ನು ಪೊಲೀಸ್ ಪೇದೆಗಳು ಮತ್ತು PSIಗಳು ಬಗೆಹರಿಸಿದ ಉದಾಹರಣೆಗಳಿವೆ. ರೈತ ಮಣ್ಣಲ್ಲಿ ಮಣ್ಣಾಗಿ ದುಡಿದು ಫಸಲು ತೆಗೆಯುತ್ತಾನೆ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳು ಏಕಾಗ್ರತೆಯಿಂದ ಅಧ್ಯಯನ ಮಾಡಬೇಕು. 1 ಗಂಟೆ ಓದಿದ್ದನ್ನು 15 ನಿಮಿಷ ಬರೆಯಬೇಕು. ಇಂದು ಕಲಿತದ್ದನ್ನು ಮರುದಿನ ಮನನ ಮಾಡಿಕೊಳ್ಳಬೇಕು ಎಂದರು. ಕೀಳಿರಿಮೆ ಇಲ್ಲದ ಮನೋಭಾವ, ನಿಮ್ಮದೇ ಆದ ಒಂದು ಟೈಮ್ ಟೇಬಲ್, ನಿಮ್ಮ ಇವ್ಯಾಲ್ಯೂಯೇಷನ್ ಎಟ್ ದ ಎಂಡ್ ಆಫ್ ದ ಡೇ. ರಾತ್ರಿ ಆಯ್ತು ಅಂದ್ರೆ ಇವತ್ತು ನಾನು ಏನ್ ಕೇಳಿದೆ, ನಾನು 1 ಗಂಟೆ ಮಾತಾಡಲಿ 2 ಗಂಟೆ ಮಾತಾಡಲಿ, ನಿಮ್ಗೆ ನೆನಪಿರೋದು 15ರಿಂದ 20 ನಿಮಿಷ ಅಷ್ಟೇ ಇರ್ತದೆ. 15ರಿಂದ 20 ಪಾಯಿಂಟ್ಗಳು ಅಷ್ಟೇ ಪುನರ್ಮನನ ಮಾಡಬೇಕು, ಬರ್ಕೊಂಡ್ರೆ ಮಾತ್ರ ನೆನಪಿರ್ತದೆ. ಸೊ ಹಾಗೆ ಆಗಿದ್ರೆ ಇವತ್ತು ಏನ್ ಕಲಿತೆ ನಾನು, ಯಾವ ಕ್ಲಾಸ್ ಆಯ್ತು, ಯಾವ ಸಿಲೆಬಸ್ ಅನ್ನು ನಾನು ಕವರ್ ಮಾಡಬೇಕಾಗಿತ್ತು, ಯಾವ ಲೈಬ್ರರಿಯಲ್ಲಿ ಯಾವ ಪುಸ್ತಕವನ್ನು ನಾನು ಓದಬೇಕಾಗಿತ್ತು, ಅದರ ಒಂದು ಅಂತರಾವಲೋಕನ ಎಟ್ ದ ಎಂಡ್ ಆಫ್ ದ ಡೇ ಆಡಿಟ್ ಅಂತ ಕರಿತೀವಿ ನಾವು ಅದಕ್ಕೆ. ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಮಾತನಾಡಿ, ಸಮರ್ಪಣಾ ಮನೋಭಾವ, ಪ್ರಾಮಾಣಿಕತೆ, ಆತ್ಮವಿಶ್ವಾಸವಿದ್ದಲ್ಲಿ ಉನ್ನತ ಸ್ಥಾನಕ್ಕೇರಬಹುದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣುವ ಗುರಿಯಿಟ್ಟುಕೊಳ್ಳಬೇಕು. ಇದಕ್ಕೆ ಪೂರಕವಾಗಿ ವಿವಿಯು ಸಹಕರಿಸುತ್ತದೆ. ಸಿಕ್ಕ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಂಡು ಮೇಲೇರಬೇಕು ಎಂದರು. ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೇಲೆ, ನಿಮ್ಮ ಓದಿದ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ಫೇತ್ ಇರಬೇಕು. ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾನು ಜಾಸ್ತಿ ಹೆಚ್ಚು ಮಾತಾಡೋದಿಲ್ಲ. ಇಡೀ ವಿಶ್ವವಿದ್ಯಾಲಯ ನಿಮ್ಮ ಜೊತೆಗಿದೆ. ಇಡೀ ವಿಶ್ವವಿದ್ಯಾಲಯ ನಿಮ್ಮ ಕನಸು ಪೂರೈಸಕ್ಕೆ ಸಿದ್ಧವಾಗಿದೆ. ಬಟ್ ಓನ್ಲಿ ಥಿಂಗ್ ಈಸ್, ಐ ಸಿನ್ಸಿಯರ್ಲಿ ಅಪೀಲ್ ಯು ದಟ್ ಮೇಕ್ ಯೂಸ್ ಆಫ್ ದಿಸ್. unnecessarily don't waste your time and make use of all the facilities provided from the university. ಕಾರ್ಯಕ್ರಮದಲ್ಲಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಿ ಕರಿಯಣ್ಣ, ವಿವಿ ಹಣಕಾಸು ಅಧಿಕಾರಿ ಪ್ರೊಫೆಸರ್ ಪಿ ಪರಮಶಿವಯ್ಯ ಉಪಸ್ಥಿತರಿದ್ದರು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ತುಮಕೂರು ವಿವಿಯಲ್ಲಿ ಇಂಪ್ರೆಷನ್ 2024 ಜುಲೈ 19 ಮತ್ತು 20ರಂದು ಆಯೋಜಿಸಲಾಗಿದೆ. ಆನ್ಲೈನ್ನಲ್ಲಿ ಲೈಂಗಿಕ ದೌರ್ಜನ್ಯ, ಪೋಕ್ಸೋ ಕಾಯ್ದೆಯಡಿ ತಡೆಗಟ್ಟುವಿಕೆ ಕುರಿತ ವಿಶೇಷ ಉಪನ್ಯಾಸ. ತುಮಕೂರು ವಿವಿಯಲ್ಲಿ ಆಯೋಜಿಸಲಾಗಿದ್ದ ICRI 2024 ರಾಜ್ಯ ಮಟ್ಟದ ವಿದ್ಯಾರ್ಥಿಗಳ ಸಮ್ಮೇಳನ. ಮಾಧ್ಯಮಗಳಿಂದ ಸಾಮಾಜಿಕ ಪರಿವರ್ತನೆ ಹೇಗೆ ಸಾಧ್ಯ ಎಂಬ ವಿಷಯದ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಕುರಿತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ರವಿ ಡಿ ಚೆನ್ನರ ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ. ಕ್ಯಾಂಪಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ TU TV. ಧನ್ಯವಾದಗಳು.